9 ಗಂಟೆಯ ಸುದ್ದಿಯಲ್ಲಿ ಪ್ರಮುಖವಾಗಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕುರಿತಂತೆ. ಬೆಂಗಳೂರು ಗ್ರಾಮಾಂತರ ಗದ್ದುಗೆ ಹಿಡಿಯೋದಕ್ಕೆ ಶತ ಪ್ರಯತ್ನಗಳಾಗ್ತಾ ಇದೆ. ಡಿಕೆ ಬ್ರದರ್ಸ್ಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ ಇದು. ಗ್ರಾಮಾಂತರ ಗದ್ದುಗೆ ಹಿಡಿಯೋದಕ್ಕೆ ಈಗ ಆಪರೇಷನ್ ಅಬ್ಬರ ಜೋರಾಗಿದೆ. ತಮ್ಮನನ್ನ ಗೆಲ್ಲಿಸೋದಕ್ಕೆ ಅಣ್ಣನಿಂದ ಮೆಗಾ ಆಪರೇಷನ್ ನಡೆದಿದೆ ಕ್ಷೇತ್ರದಲ್ಲಿ. ಚನ್ನಪಟ್ಟಣ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಚನ್ನಪಟ್ಟಣ ಬಿಟ್ಟ ಎಚ್ಡಿಕೆಗೆ ಶಾಕ್ ಮೇಲೆ ಶಾಕ್ ಇದೆ. ನಡುರಾತ್ರಿಯಲ್ಲಿ ಆಪರೇಷನ್ ನಡೆದು ಹೋಗಿದೆ. ಮಧ್ಯರಾತ್ರಿ 12 ಗಂಟೆಗೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಡಿಕೆ ಸುರೇಶ್ ಗೆಲುವಿಗೆ ಡಿಕೆಶಿ ಮಿಡ್ ನೈಟ್ ಆಪರೇಷನ್ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣದ 300 ಜೆಡಿಎಸ್ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಬಹಳ ದೊಡ್ಡ ಶಾಕ್ ಇದು ಜೆಡಿಎಸ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ, ಯಾಕಂದ್ರೆ ಕಳೆದ ಬಾರಿ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದು, ಅದು ಬೆಂಗಳೂರು ಗ್ರಾಮಾಂತರ. ಈಗ ಆ ಕ್ಷೇತ್ರವನ್ನ ಉಳಿಸ್ಕೋಬೇಕು. ಡಿಕೆ ಬ್ರದರ್ಸ್ಗೆ ಆ ಕ್ಷೇತ್ರ ಪ್ರತಿಷ್ಠೆಯ ಕ್ಷೇತ್ರ. ಅದು ತಮ್ಮನನ್ನ ಗೆಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಆಪರೇಷನ್ ಮಾಡಿದ್ದಾರೆ, ಮಿಡ್ ನೈಟ್ ಆಪರೇಷನ್. 300 ಜೆಡಿಎಸ್ ನ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬಹಳ ದೊಡ್ಡ ಶಾಕ್ ಇದು ಕುಮಾರಸ್ವಾಮಿ ಅವರಿಗೆ. ಚನ್ನಪಟ್ಟಣ ಬಿಟ್ಟಂತಹ ಎಚ್ಡಿಕೆಗೆ ಬಹಳ ದೊಡ್ಡ ಶಾಕ್. ಯಾಕಂದ್ರೆ ಕುಮಾರಸ್ವಾಮಿ ಅವರು ಎಲ್ಲಿಂದ ಕಣಕ್ಕಿಳಿಬೇಕು ಅಂತ ಅಂದಾಗ ಬಹಳಷ್ಟು ಕ್ಷೇತ್ರಗಳು ಬಂದ್ ಹೋಯ್ತು. ಚನ್ನಪಟ್ಟಣದ ಮುಖಂಡರು ಕೂಡ ಒಂದಷ್ಟು ಒತ್ತಾಯ ಮಾಡಿದ್ರು, ಆದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಲ್ತಾರೆ. ಈಗ ಜೆಡಿಎಸ್ ನ ಮುಖಂಡರು ಕೈ ಹಿಡಿದಿದ್ದಾರೆ. ಕುಮಾರಸ್ವಾಮಿ ಆಪ್ತರೆ ನಮ್ಮ ಪಕ್ಷವನ್ನ ಮೆಚ್ಚಿ ಬರ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೆಡಿಎಸ್ಗಾಗಿ ನಿಮ್ಮ ಸಮಯ ಹಾಳು ಮಾಡ್ಕೋಬೇಡಿ, ಜೆಡಿಎಸ್ ನಾಯಕರಿಗೆ ಈ ರೀತಿ ಕರೆ ಕೊಡ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಬನ್ನಿ, ನಿಮ್ಮ ಜೊತೆ ನಾವಿರ್ತೀವಿ. ಕುಮಾರಸ್ವಾಮಿ ಈಗಾಗಲೇ ಮಂಡ್ಯಕ್ಕೆ ಹೊರಟು ಹೋಗಿದ್ದಾರೆ. ಕುಮಾರಸ್ವಾಮಿ ಮಂಡ್ಯದಲ್ಲೂ ಗೆಲ್ಲಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಆಪ್ತರೆ ನಮ್ಮ ಪಕ್ಷವನ್ನ ಮೆಚ್ಚಿ ಬರ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತಿದು. ಚನ್ನಪಟ್ಟಣದ 300 ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಚನ್ನಪಟ್ಟಣಕ್ಕೆ ಜನತಾದಳದಿಂದ ಎಲ್ಲ ಜನತಾದಳದ ಕಾರ್ಯಕರ್ತರು, ಮುಖಂಡರುಗಳು, ಶಿವಣ್ಣವರು ಮತ್ತು ಅವರ ತಂಡದವರು ಸುಮಾರು ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು, ಪಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷನ ಸೇರ್ಪಡೆ ಆಗಿದ್ದಾರೆ. ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು 11-12 ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ದರು. ಆ ರೀತಿ ಪ್ರತಿದಿನವೂ ಸಾವಿರಾರು ಜನ ಸೇರಿದ್ದಾರೆ. 4-5 ಸಾವಿರ ಜನ ಈಗಾಗಲೇ ಚನ್ನಪಟ್ಟಣ 1ರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಸೇರ್ಪಡೆ ಆಗಿದ್ದಾರೆ, ಆನೇಕಲ್ ಸೇರ್ಪಡೆ ಆಗಿದ್ದಾರೆ, ರಾಮನಗರದಲ್ಲಿ ಸೇರ್ಪಡೆ ಆಗಿದ್ದಾರೆ, ಎಲ್ಲ ಕಡೆ ಮಾಗಡಿಯಲ್ಲಿ ಸೇರ್ಪಡೆ ಆಗ್ತಾಯಿದ್ದಾರೆ, ಕುಣಗಲಲ್ಲಿ ಸೇರ್ಪಡೆ ಆಗ್ತಾಯಿದ್ದಾರೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಮತ್ತು ನಮ್ಮ ಚನ್ನಪಟ್ಟಣ ರಾಮನಗರದವ್ರಿಗೆ ವಿಶೇಷವಾಗಿ ಮತ್ತು ಮಾಗಡಿಯವ್ರಿಗೆ ನಾನು ಕುಣಗಲ್ ಅವ್ರಿಗೆ ಹೇಳೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಪಾಪ ನಿಮ್ಮ ಭವಿಷ್ಯ ಇಂಪಾರ್ಟೆಂಟು. ಈಗ ನೋಡಿ ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವ್ರನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿದ್ದು ವೇಸ್ಟ್ ಮಾಡ್ಕೋಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಈಗಾಗಲೇ ಅನೇಕ ಕಾರ್ಯಕ್ರಮ ಕೈಗೊಂಡಿರೋ ತಮಗೆಲ್ಲ ಗೊತ್ತಿದೆ. ಪ್ರತಿ ಕುಟುಂಬಕ್ಕೂ, ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಪಾರ್ಟಿ ಪಕ್ಷ ಅಲ್ಲದೆ ನಾವು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಇವತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಮಿಡ್ ನೈಟ್ ಕಾಂಗ್ರೆಸ್ ನಡೆಸಿದಂತಹ ಆಪರೇಷನ್, ಈ ಬಾರಿಯ ಚುನಾವಣೆಯಲ್ಲಿ ಈ ಆಪರೇಷನ್ ಅನ್ನೋದು ಎಲ್ಲಾ ಪಕ್ಷಗಳಿಗೂ ಕೂಡ ತುಂಬಾ ಕಾಮನ್ ಆಗಿದೆ ನಿಜ. ಆದ್ರೆ ಚನ್ನಪಟ್ಟಣ ಭಾಗದಲ್ಲಿ ಆದಂತಹ ಈ ಬೆಳವಣಿಗೆ ಜೆಡಿಎಸ್ಗೆ ಯಾವ ರೀತಿ ಇದು ಶಾಕ್ ಅನ್ನ ಕೊಡ್ತಾ ಇದೆ? ಯಾಕಂದ್ರೆ
ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರದಿಂದ ನಿಲ್ಲಬೇಕು ಅಂತ ಅಂದಾಗ ಅವರು ಶಸ್ತ್ರಚಿಕಿತ್ಸೆ ಮುಗಿಸಿ ವಾಪಸ್ ಬಂದಾಗ ಚನ್ನಪಟ್ಟಣ ಭಾಗದ ಒಂದಷ್ಟು ಕಾರ್ಯಕರ್ತರು ಮುಖಂಡರು ಕುಮಾರಸ್ವಾಮಿ ಅವರ ಮನೆಗೆ ಬಂದು ಕೇಳ್ಕೊಂಡಿದ್ರು ಕ್ಷೇತ್ರ ಬಿಡಬೇಡಿ ನಮ್ಮಲ್ಲೇ ಉಳಿರಿ ಅಂತ. ಸೊ ಯಾವಾಗ ಅವರು ಮಂಡ್ಯ ಭಾಗಕ್ಕೆ ತೆರಳಿದ್ರು, ಹಾಗಾದ್ರೆ ಅದೇ ಕಾರಣಕ್ಕೆ ಈಗ ಚನ್ನಪಟ್ಟಣದ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಆದ್ರ, ಸಿಟ್ಟಾಗಿದ್ದಾರಾ? ಶ್ವೇತಾ, ಏನಂತಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಏನ್ ನಡೀತಿದೆ, ಇದು ಡಿ.ಕೆ. ಸುರೇಶ್ ಹಾಗೂ ಮಂಜುನಾಥ್ ನಡುವೆಗಿಂತ ಹೆಚ್ಚಾಗಿ ಡಿ.ಕೆ. ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ನಡೀತಾ ಇರುವಂತ ಚುನಾವಣೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕುಮಾರಸ್ವಾಮಿ ಸ್ವಕ್ಷೇತ್ರ ಆಗಿರುವಂತ ಚನ್ನಪಟ್ಟಣದ ಮೇಲೆ ಹಚ್ಚಿನ ಕಣ್ಣಿಟ್ಟಿರುವಂತ ಡಿ.ಕೆ. ಚನ್ನಪಟ್ಟಣದ ಹಲವಾರು ನಾಯಕರುಗಳನ್ನ ಡಿ.ಕೆ. ಸುರೇಶ್ ಅವರು, ಶಿವಕುಮಾರ್ ಅವರು ಈಗ ಆಲ್ರೆಡಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂತ ಎಲ್ಲಾ ನಿಟ್ಟಿನಲ್ಲೂ ಕೂಡ ಕೆಲಸಗಳನ್ನ ನಡೆಸ್ತಾ ಇರುವಂತದ್ದು. ಯಾಕೆಂತಂದ್ರೆ ಕುಮಾರಸ್ವಾಮಿ ಅವರು ಯಾವಾಗ ಕ್ಷೇತ್ರ ತೊರೆದು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಆಗಿಂದ ಕೂಡ ಕ್ಷೇತ್ರದಲ್ಲಿ ಪ್ರಮುಖ ನಾಯಕರುಗಳನ್ನ ಈಗಾಗಲೇ ಶಿವಕುಮಾರ್ ಅವರು ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ನಿಮ್ಮ ಕ್ಷೇತ್ರ ಬಿಟ್ಟು ಈಗ ಆಲ್ರೆಡಿ ಅವರು ಮಂಡ್ಯಗೆ ಹೋಗಿದ್ದಾರೆ. ಹಾಗಾಗಿ ನಿಮ್ಗೆ ಇಲ್ಲಿ ಜೆಡಿಎಸ್ ನಲ್ಲಿ ಇನ್ನ ಯಾರು ಕೂಡ ನಿಮ್ ಜೊತೆಗೆ ನಿಲ್ಲಲ್ಲ. ಹಾಗಾಗಿ ಕಾಂಗ್ರೆಸ್ಗಾದ್ರೆ ನಾವು ನನ್ನ ತಮ್ಮ ಇಬ್ರು ಇದೀವಿ, ನಿಮ್ ಸಪೋರ್ಟ್ ನಾವು ಯಾವಾಗ್ಲೂ ಇರ್ತೀವಿ. ಹಾಗಾಗಿ ಆ ಭರವಸೆಯನ್ನ ತುಂಬ್ತಾ ಇರುವಂತದ್ದು. ಜೆಡಿಎಸ್ ನ ಹಲವು ಕಾರ್ಯಕರ್ತರು ಕುಮಾರಸ್ವಾಮಿ ನಿಂತ್ಕೊಂಡು ಚನ್ನಪಟ್ಟಣದಲ್ಲಿ ಹಲವಾರು ಎಲೆಕ್ಷನ್ ಗಳನ್ನ ಸ್ವತಃ ಅವರಿತ್ತು ಮಾಡಿದ್ರು. ಹಾಗಾಗಿ ಇಂಥ ಎಲೆಕ್ಷನ್ ಗಳನ್ನ ನೀವೇ ಮಾಡಿದ್ರು ಕೂಡ ನಿಮ್ಮನ್ನ ತೊರೆದು ಅವರು ಮಂಡ್ಯಗೆ ಹೋಗ್ತಿದ್ದಾರೆ, ನಿಮ್ ಜೊತೆ ಅವ್ರು ನಿಲ್ತಾ ಇಲ್ಲ. ಹಾಗಾಗಿ ನೀವು ನಮ್ ಜೊತೆ ನಿಂತದ್ದೇ ಆದ್ರೆ ನಾವು ನಿಮ್ಗೆ ಎಲ್ಲಾ ರೀತಿಯ ಶಕ್ತಿಯಾಗಿರ್ತೀವಿ, ನಿಮ್ ಜೊತೆ ನಾವು ಇರ್ತೀವಿ ಅನ್ನೋ ಮಾತುಗಳನ್ನ ಈಗ ಜೆಡಿಎಸ್ ನ ಪ್ರಮುಖ ನಾಯಕರುಗಳಿಗೆ ತುಂಬ್ತಾ ಇರೋದು. ಆಗ ನೋಡೋದಾದ್ರೆ ಮೊದಲಿಗೆ ಅವರು ಆಪರೇಷನ್ ಮಾಡಿದ್ದು ನಗರಸಭೆ ಅಧ್ಯಕ್ಷರು ಹಾಗೂ 10 ಜನ ಸದಸ್ಯರುಗಳನ್ನ ಆಪರೇಷನ್ ಮಾಡಿದ್ರು. ಅದ್ರೊಳಗೆ ಯಶಸ್ಸು ಸಿಕ್ತಿದಂಗೆ ಪ್ರಮುಖ ಏನಂತಂದ್ರೆ ಕುಮಾರಸ್ವಾಮಿಯಿಂದ ಸ್ವಲ್ಪ ರಾಜಕೀಯವಾಗಿ ಉಳ್ಕೊಂಡಿದ್ದಂತ ಏನಂತಂದ್ರೆ ಜೆಡಿಎಸ್ ಮತ್ತೆ ಯಾವುದೇ ಪಕ್ಷಕ್ಕೂ ಸೇರ್ಕೊಳ್ಳದೆ ಒಂದಷ್ಟು ದಿನ ತಟಸ್ಥವಾಗಿದ್ದಂತ ಹಲವು ನಾಯಕರುಗಳನ್ನ ಸೇರ್ಪಡೆ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ಈಗ ಜೆಡಿಎಸ್ ನಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಶಿವಣ್ಣ ಅವ್ರನ್ನ ಈಗ ಸೇರ್ಪಡೆ ಮಾಡ್ಕೊಂಡಿರುವಂತದ್ದು. ಇವರು ಕೂಡ ಹಲವು ವರ್ಷಗಳಿಂದ ಕುಮಾರಸ್ವಾಮಿಗೆ ತುಂಬಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತವ್ರು. ಹಾಗಾಗಿ ಅವ್ರನ್ನ ಆಪರೇಷನ್ ಮಾಡುವ ಮುಖಾಂತರ ಏನು ಕಾಂಗ್ರೆಸ್ಗೆ ನಿನ್ನೆ ರಾತ್ರಿ 12 ಗಂಟೆಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಇದು ಒಂದ್ರಿ ಕುಮಾರಸ್ವಾಮಿ ಅವ್ರಿಗೆ ಒಂದು ರೀತಿ ಶಾಕ್ ಕೊಟ್ಟರು ಅಂತದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಚನ್ನಪಟ್ಟಣ ಏನಿದೆ ಇದು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಆಗಿರುವಂತದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ದಿನ ಕೂಡ ಪ್ರಚಾರ ಮಾಡದೇ ಇದ್ರು ಕೂಡ ಅವ್ರನ್ನ ಗೆಲ್ಸ್ಕೊಳ್ಳುವಂತ ಶಕ್ತಿಯನ್ನು ತುಂಬಿದಂತದ್ದು ಚನ್ನಪಟ್ಟಣದ ಕಾರ್ಯಕರ್ತರು ಹಾಗೂ ಮುಖಂಡರು. ಅಂತ ಕ್ಷೇತ್ರವನ್ನ ತೊರೆದು ಅವರು ಮಂಡ್ಯಗೆ ಹೋಗ್ತಿದ್ದಾರೆ ಅನ್ನೋ ಒಂದು ಗೊತ್ತಾಗ್ತಿದ್ದಂಗೆ ಅವ್ರನ್ನ ಏನಂತಂದ್ರೆ ಹಲವು ನಾಯಕರುಗಳು ಈಗ ಡಿ.ಕೆ. ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಳ್ಳಕ್ಕೆ ಶುರುವಾಗಿದ್ದಾರೆ. ಯಾಕೆಂತಂದ್ರೆ ನಮ್ಗೆ ಮುಂದಿನ ದಿನದಲ್ಲಿ ನಾವು ಚುನಾವಣೆ ನಡೆಸಬೇಕು ಅಂತಂದ್ರೆ ಅದು ಕಾಂಗ್ರೆಸ್ ಇಂದನೇ ಸಾಧ್ಯ. ಹಾಗಾಗಿ ಡಿ.ಕೆ. ಪ್ರದೇಶ್ ನಮ್ ಜೊತೆಗೆ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಅನ್ನೋ ಕಾರಣಕ್ಕಾಗಿ ಈಗ ಹಲವಾರು ನಾಯಕರುಗಳು ಈಗ ಜೆಡಿಎಸ್ ನ ತೊರೆದು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.